ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಈ ಬಾರಿ 2026 ವರಮಹಾಲಕ್ಷ್ಮಿ ಹಬ್ಬನ ಯಾವ ಡೇಟಲ್ಲಿ ಮಾಡಬೇಕು, ಹಾಗೆ ಟೈಮಿಂಗ್ಸ್ ಲಗ್ನ ಕೂರಿಸಿದ್ದೀನಿ. ಸೊ ಲಗ್ನದ ಟೈಮಿಂಗ್ಸ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ನೋಟ್ ಮಾಡ್ಕೊಳ್ಳಿ, ಗೊಂದಲ ಬೇಡ. ಸೊ ಯೂಶಲಿ ಏನಾಗುತ್ತೆ, ಪ್ರತಿ ವರ್ಷ ಶ್ರಾವಣ ಮಾಸದ 2ನೇ ಶುಕ್ರವಾರನೇ ನಾವು ಹಬ್ಬ ಮಾಡೋದು. ಸೊ ಹಾಗಾಗಿ ಈ ಬಾರಿ ಆಗಸ್ಟ್ 21 2026 ಇಲ್ಲಿ ಶುಕ್ರವಾರ ನೀವು ಹಬ್ಬ ಮಾಡಿ. ಸೊ ಅವತ್ತಿನ ಗ್ರಹಗತಿಗಳು ಹೇಗಿದೆ ಅಂತ ನಾನಿಲ್ಲಿ ಸ್ಕ್ರೀನ್ ಮೇಲೆ ಬರಿತೀನಿ. ಹಾಗೆ ಈ ಬಾರಿ ಶುಕ್ರ ನೀಚ ಇದ್ದಾರೆ, ಬಟ್ ಪರವಾಗಿಲ್ಲ. ಡೆಸ್ಪೋಸಿಟರ್ ವಿತ್ ಜುಪಿಟರ್. ಸೊ ಹಾಗಾಗಿ ತುಂಬಾ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ವೆರಿ ಸಿಂಪಲ್. ವಂಶ ಪಾರಂಪರೆಯಿಂದ ಯಾರು ಹೊಸದಾಗಿ ಮಾಡ್ಕೊಂಡು ಇಷ್ಟು ವರ್ಷ ಯಾರು ಮಾಡ್ಕೊಂಡು ಬಂದಿದ್ದೀರಾ ನೀವು ಮಾಡ್ಕೊಂಡು ಹೋಗಿ. ಇದೇ ಫಸ್ಟ್ ಟೈಮ್ ನಾನು ಮಾಡಬೇಕು, ಈ ವರ್ಷ ಮಾಡಬೇಕು ಅಂತ ಸಂಕಲ್ಪ ಇದೆ ಅನ್ನೋರ್ಗೆ ಸೊ ಒಂದು ಟೈಮ್ನ ನಿಮಗೆ ಮಾತ್ರ ಫಸ್ಟ್ ಇನ್ಫಾರ್ಮ್ ಮಾಡಿಬಿಡ್ತೀನಿ, ಯಾವ ಟೈಮ್ ಒಳಗಡೆ ನೀವು ಮಾಡಬೇಕು ಅಂತ ಹೇಳಿ ಲಗ್ನ ಕೂರಿಸೋದು ಅಥವಾ ಕಳಶ ಪ್ರತಿಷ್ಠಾಪನೆ. ಸೊ ಫಸ್ಟ್ ಟೈಮ್ ನನ್ನ ಸಜೆಷನ್ನು, ಯಾರಾದರೂ ಫಸ್ಟ್ ಟೈಮ್ ಹಬ್ಬ ಮಾಡೋವಾಗ ದಯವಿಟ್ಟು ಪುರೋಹಿತರ ಕೈಯಲ್ಲಿ ಮಾಡಿಸಿ. ಅಷ್ಟು ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ವ್ಯವಸ್ಥೆ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಮಾತ್ರ. ಸೊ ಅದಾದ್ಮೇಲೆ ನೀವೇ ಮನೇಲಿ ಯಾರು ಹೆಣ್ಮಗಳು ಯಾರು ಮಾಡ್ತಾರಲ್ವಾ, ಸೊ ಅವರು ನೀವು ಮಾಡ್ಕೊಂಡು ಹೋಗಿ. ಸೊ ಯಾರು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ನೀವು ಮಾತ್ರ ಬೆಳಿಗ್ಗೆ 4:25, ಈಗ ನಾನು ಲಗ್ನ ಬರಿತಾ ಹೋಗ್ತೀನಿ, ಇದು ಬರೀ ಫಸ್ಟ್ ಟೈಮ್ ಮಾಡೋರ್ಗೆ. ಸೊ 4:25 AM ಇಷ್ಟರೊಳಗಡೆ ನೀವು ಪೂಜೆ ಮುಗಿಸ್ಬಿಡಿ, ಇನ್ಕ್ಲೂಡಿಂಗ್ ಸೊ ಕಳಶ ಪ್ರತಿಷ್ಠಾಪನೆ ಪೂಜೆ ಎಲ್ಲ ನೀವು ಫಸ್ಟ್ ಟೈಮ್ ಪುರೋಹಿತರಿಗೆ ಇನ್ಫಾರ್ಮ್ ಮಾಡಿ ಇಟ್ಕೊಳ್ಳಿ, ಫಸ್ಟ್ ಟೈಮ್ ಮಾಡೋರಿಗೆ ಮಾತ್ರ. ಇಲ್ಲ ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀರಿ ತುಂಬಾ ವರ್ಷಗಳಿಂದ ಅನ್ನೋರ್ಗೆ, ಸೊ ಇವ್ರಿಗೆ ಈಗ ನಾನು ಗ್ರಹಗತಿಗಳು ಬರೆದ್ಬಿಟ್ಟು ಅದಾದ್ಮೇಲೆ ಇಲ್ಲಿ ಲಗ್ನ ಹೇಳ್ತೀನಿ, ನೋಡ್ಕೊಳ್ಳಿ. ಶನಿ ಮೀನರಾಶಿಯಲ್ಲಿ ವಕ್ರ ಇದ್ದಾರೆ, ರಾಹು ಪೂಜಾ ಸೊ ಮಿಥುನ ರಾಶಿಯಲ್ಲಿದ್ದಾರೆ. ಏನಾದ್ರೂ ಮಾಡಿದ್ರೆ ಅಂದ್ರೆ ಸಕ್ಸಸ್ ಆಗ್ಬೇಕು. ಸುಮ್ಮನೆ ಅಷ್ಟು ಕಷ್ಟಪಟ್ಟು ಮಾಡಿರ್ತೀರಾ ಒಂದು ವಾರದಿಂದನೇ ಎಲ್ಲ ಪ್ರಿಪರೇಷನ್ಸ್ ಅಥವಾ ಅದೊಂದು ಹ್ಯಾಪಿನೆಸ್ ಇರುತ್ತಲ್ವ, ಎಲ್ಲ ಡಿಸ್ಟರ್ಬ್ ಆಗಬಾರ್ದು, ಅದಕ್ಕೋಸ್ಕರ. ಸೊ ಇಲ್ಲಿ ಕೇತು ಮತ್ತೆ ರವಿ ಗ್ರಹರು ಇಲ್ಲೇ ಇದ್ದಾರೆ. ಕರ್ಕ ರಾಶಿಯಲ್ಲಿ ಅವತ್ತು ಸರಸ್ವತಿ ಯೋಗ ಪ್ರಾಪ್ತಿಯಾಗಿದೆ, ಗುರು ಮತ್ತೆ ಬುಧ. ಇದು ಗ್ರಹಗತಿಗಳ ಒಂದು ಪೊಸಿಷನ್ನು. 21ನೇ ತಾರೀಕು ಚಂದ್ರ ನೀಚ ಆಗಿದ್ರು ಪರವಾಗಿಲ್ಲ, ಗುರುವಿನ ಪಂಚಮ ದೃಷ್ಟಿ ಬಿದ್ದಿದೆ. ಸೊ ಹಾಗಾಗಿ ಒಂದೇ ಮನಸ್ಸಲ್ಲಿ ಮಾಡಿ, ಯಾವುದೇ ಟೆನ್ಷನ್ ಬೇಡ. ಸೊ ಈಗ ಲಗ್ನ ಟೈಮಿಂಗ್ಸ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ದಿವಸ ವಿಷ್ಣು ಸಹಸ್ರನಾಮ ದ ಬೆಸ್ಟ್. ಓಕೆ, ಇಷ್ಟು ವರ್ಷ ನಿಮ್ಗೆ ಬುಧ ಜಾತಕದಲ್ಲಿ ಹೇಗೆ ಪೊಸಿಷನ್ ಇರಲಿ, ಇವತ್ತಿನ ದಿವಸ ಮಾತ್ರ ವಿಷ್ಣು ಸಹಸ್ರನಾಮ. ಹಾಗೆ ಮದುವೆ ಯಾರಿಗಾಗ್ಲಿಲ್ಲ ಮತ್ತೆ ಜ್ಯುವೆಲರಿ ಯಾರಾದ್ರೂ ಪ್ಲೆಡ್ಜ್ ಮಾಡಿದ್ದೀರಾ ಬಿಡಿಸ್ಬೇಕು, ಅಥವಾ ಹೊಸದಾಗಿ ಮನೆ ಯೋಗ ಈ ವರ್ಷದಲ್ಲಿ ಪ್ರಾಪ್ತಿ ಆಗ್ಬೇಕು. ಸೊ ಈ ತರ ಪ್ಲಾನಿಂಗ್ಸ್ ಯಾರಾದ್ರೂ ಮಾಡ್ಕೊಂಡಿದ್ರೆ, ಹೈಯರ್ ಎಜುಕೇಶನ್ ಅಥವಾ ಹೊರಗಡೆ ದೇಶದಲ್ಲಿ ಹೋಗಿ ಸೆಟ್ಲ್ ಆಗ್ಬೇಕು, ಅಥವಾ ಇರೋ ಸಾಲ ಕ್ಲಿಯರ್ ಆಗ್ಬೇಕು, ಹೆಲ್ತ್ ಇಶ್ಯೂಸ್ ಸೊ ಹೆಲ್ತ್ ಕ್ಲಿಯರ್ ಆಗಬೇಕು, ಈ ತರ ಸಂಕಲ್ಪಗಳಲ್ಲಿ ನಿಮ್ಮ ಸಂಕಲ್ಪ ಈ ಪೂಜೆಯಲ್ಲಿ ಇದ್ರೆ ದಯವಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈಗ ನಾನು ಟೈಮಿಂಗ್ಸ್ನ ಬರಿತಾ ಹೋಗ್ತೀನಿ. ಹಾಗೆ ಆಗಸ್ಟ್ 18ನೇ ತಾರೀಕು ಇವತ್ತಿನ ದಿವಸ ಈ ಒಂದು ಲಗ್ನ ಇದೆಯಲ್ಲ, ಇವತ್ತು ಯಾವುದೇ ಗ್ರಹ ಮೃತ್ಯು ಭಾಗದಲ್ಲಿ ಇಲ್ಲ. ಓಕೆ, ಸೊ ಆಗಸ್ಟ್ 18ನೇ ತಾರೀಕು ಸೊ ಆನ್ಲೈನ್ ಝೂಮ್ ಕ್ಲಾಸಸ್ ಇರುತ್ತೆ. ಮೃತ್ಯು ಭಾಗ MB ಅಂತಾನೆ ಅದಕ್ಕೆ ಟೈಟಲ್ ಇಟ್ಟಿದ್ದೀವಿ. ಸೊ ಹಾಗಾಗಿ ಸೊ ಮೃತ್ಯು ಭಾಗ ಈ ಕ್ಲಾಸಸ್ ಇರುತ್ತೆ 2.5 hours to 3 hours, ಮಿನಿಮಮ್ 2 hours, ಮ್ಯಾಕ್ಸಿಮಮ್ 3 hours ಆಗುತ್ತೆ. 8 ಗಂಟೆಗೆ ಝೂಮ್ ಕ್ಲಾಸಸ್ ಇರುತ್ತೆ. ಯಾರಿಗೆ ಜ್ಯೋತಿಷ್ಯದ ಜ್ಞಾನ ಇದೆ ಅಂದ್ರೆ 12 ರಾಶಿ 12 ಲಗ್ನ ನಕ್ಷತ್ರ ಗೊತ್ತು, ಸೊ ನೀವು ಮಾತ್ರ ಜಾಯ್ನ್ ಆಗಿ. ಹಣ ಇದೆ ಅಂತ ದಯವಿಟ್ಟು ಜಾಯ್ನ್ ಆಗಬೇಡಿ, ಬರೀ 30 ಜನಕ್ಕೆ ಅಷ್ಟೇನೆ, ಅದರ ಮೇಲೆ ತಗೊಳ್ಳಲ್ಲ. ಯಾಕೆ ಅಂತ ಹೇಳಿ ನಾನು ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಈಗ ವರಮಹಾಲಕ್ಷ್ಮಿ ಹಬ್ಬದ ಲಗ್ನಕ್ಕೆ ಬನ್ನಿ. ಫಸ್ಟ್ ಲಗ್ನ ತುಂಬಾ ವಿಶೇಷ. ಸೊ ತಲೆ ಕೆಡ್ಸ್ಕೋಬೇಡಿ, ಯಾರಾದ್ರೂ ನಿಮ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಆ ಕಡೆ ಗಮನ ಕೊಡಬೇಡಿ. ಇಲ್ಲಿ ಈಗ ನಾನು ಮಾಹಿತಿ ಕೊಡ್ತಿದ್ದೀನಲ್ಲ, ಇದು ಮಾಡ್ಕೊಳ್ಳಿ, ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ ನಿಮ್ಗೆ. ಬೆಳಗ್ಗೆ 3:50 ನಿಮಿಷದಿಂದ ಸೊ 5:40 ಸೊ ಈ ಪೀರಿಯಡ್ ಅಲ್ಲಿ ನೀವು ಕಳಶ ಪ್ರತಿಷ್ಠಾಪನೆ, ಅದಾದ್ಮೇಲೆ ಫಸ್ಟ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಅಲಂಕಾರ ಮಾಡಿರ್ತೀರಾ. ಫಸ್ಟ್ ಕಳಶ ಪ್ರತಿಷ್ಠಾಪನೆ, ಅಮ್ಮನಿಗೆ ತುಪ್ಪದ ದೀಪ ಹಚ್ಚಿ ಆರತಿ,
ಅಂದರೆ ಬೆಳಗಿನ ಜಾವದ ಪೂಜೆ 5:40 ಒಳಗೆ ಮುಗಿಸ್ಕೊಳ್ಳಿ. ಸೊ ಇಲ್ಲಿ ನಮಗೆ ಕರ್ಕಾಟಕ ಲಗ್ನ ಬರುತ್ತೆ. ಲಗ್ನದಲ್ಲಿ ಗುರು, ಪಂಚಮದಲ್ಲಿ, ಸೊ ಗ್ರಹಗಳೆಲ್ಲ ತುಂಬ ಫೇವರಬಲ್. ಮೇಯ್ನ್ಲಿ ಸೆಕೆಂಡ್ ಲಾರ್ಡ್ ಸೆಕೆಂಡ್ ಹೌಸಲ್ಲಿ ಇರುತ್ತೆ. ಥರ್ಡ್ ಲಾರ್ಡ್ ಡೆಸ್ಪಾಸಿಟ್ ಕೂಡ ಲಗ್ನದಲ್ಲೇ ಇರ್ತಾರೆ. 12th ಲಾರ್ಡ್ ಡೆಸ್ಪಾಸಿಟರ್ ಕೂಡ ಲಗ್ನದಲ್ಲೇ ಇರ್ತಾರೆ. ಸೊ ಹಾಗಾಗಿ ಹೆಲ್ತು, ಹಣ ಸ್ಟಕ್ ಆಗಿದ್ರೆ ಅಥವಾ ಸೊ ಮದುವೆ ಸೆಟ್ ಆಗ್ತಾ ಇಲ್ವಾ, ಎಜುಕೇಷನ್ ಬ್ರೇಕ್ ಆಗ್ತಾ ಇದೆ, ತುಂಬ ಕೆಟ್ಟ ಹೆಸರು ಬರ್ತಾ ಇದೆ, ಅಕ್ಕಪಕ್ಕ ತುಂಬ ಹಿಂಸೆ ಮಾಡ್ತಿದ್ದಾರೆ ಅಥವಾ ರಿಲೇಷನ್ಸ್ ತುಂಬ ಬ್ಯಾಡ್ ನೇಮ್ ಕ್ರಿಯೇಟ್ ಮಾಡ್ತಿದ್ದಾರೆ, ಇದೇನೇ ಇಲ್ಲಿ ಸಂಕಲ್ಪ ಹೌದು, ವರಮಹಾಲಕ್ಷ್ಮಿ ಹಬ್ಬನೇ, ಲಕ್ಷ್ಮಿ ಹಬ್ಬನೇ. ಬಟ್ ಸೊ ಅವತ್ತಿನ ದಿವಸ ಲಕ್ಷ್ಮೀನಾರಾಯಣಗ ಪ್ರಾಪ್ತಿ ಆಗಿರುತ್ತೆ. ಹೇಗೆ ಅಂತ ಹೇಳಿದ್ರೆ, ಸೊ ಹಾಗಾಗಿ ಕೇಂದ್ರ ಮತ್ತೆ ತ್ರಿಕೋನದ ಡೆಸ್ಪಾಸಿಟರ್ ಬುಧ, ಕೇಂದ್ರದ 4th ಹೌಸ್ ಲಾರ್ಡ್ ಶುಕ್ರ, ಡೆಸ್ಪಾಸಿಟರ್ ಬುಧ ಲಗ್ನದಲ್ಲೇ ಗುರುವಿನ ಜೊತೆ ಅಗೈನ್ 9th ಲಾರ್ಡ್ ಜೊತೆ ಇರ್ತಾರೆ. ಸೊ ಹಾಗಾಗಿ ಕರ್ಕಾಟಕ ಲಗ್ನ ದ ಬೆಸ್ಟ್ ಅಂದ್ರೆ ಬೆಸ್ಟ್. 100ಗೆ 100% ರಿಸಲ್ಟ್ ಇಲ್ಲಿ ನಿಮಗೆ ಸಿಗುತ್ತೆ. ಲಗ್ನಾಧಿಪತಿ ಪಂಚಮದಲ್ಲಿ ನೀಚ, ಸೆಕೆಂಡ್ರಿ, ಫಸ್ಟ್ ಪಂಚಮದಲ್ಲಿ. ನೆಕ್ಸ್ಟ್ ಅದಾದ್ಮೇಲೆ ಅಷ್ಟು ಬೆಳಗ್ಗೆ ಏನೋ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಮಿಸ್ ಮ್ಯಾಚ್ ಆಯ್ತು ಅಂದ್ರೆ ಪುನಃ ನೀವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಸೆಕೆಂಡ್ರಿ ಆಪ್ಷನ್ ಆಗಿ ಇಟ್ಕೊಳ್ಳಿ. ಬಟ್ 5:40 ದಿ ಬೆಸ್ಟ್. ಸೊ ಅದಾಗ್ಲಿಲ್ಲ ಅಂತ ಹೇಳಿದ್ರೆ 5:40 ಟು ಕಂಟಿನ್ಯೂಸ್ ಆಗಿ 7:30. ಸೊ ಇದೇ ಲಾಸ್ಟ್ ಟೈಮ್ 5:40 ಟು 7:30 AM. ಸಿಂಹ ಲಗ್ನ ಅವಾಗ್ಲೂ ಲಗ್ನದಲ್ಲೇ ಲಗ್ನಾಧಿಪತಿ ಸೂರ್ಯ, ಕೇತು ಜೊತೆ ಇದ್ರೆ ಏನ್ ತೊಂದರೆ ಆಗೋದಿಲ್ಲ. ಸೆಕೆಂಡ್ ಹೌಸ್ ಡೆಬಿಲಿಟೇಷನ್ ವೀನಸ್ ಇದ್ರೂ ಕೂಡ ಸೊ ಹಣ ಬರುತ್ತೆ. ಬಟ್ ಫಸ್ಟ್ ಪಾಯಿಂಟು ಇದು ದಿ ಬೆಸ್ಟ್ ನಂಬರ್ 1. ಇಷ್ಟು ಕಷ್ಟಪಟ್ಟು ಹಬ್ಬ ಮಾಡ್ತೀರಾ ಅಲ್ವಾ, ಸೊ ಹಾಗಾಗಿ ಸೊ ಒಳ್ಳೆ ಫ್ರೂಟ್ಸ್ ಸಿಗ್ಲಿ, ನಿಮ್ದೇನ್ ಸಂಕಲ್ಪ ಇದೆಯೋ ಅದು ನ್ಯಾಯಯುತವಾಗಿದ್ರೆ ಖಂಡಿತ ಈಡೇರುತ್ತೆ. ಸೊ ಹಾಗಾಗಿ ಈ ಲಗ್ನ ಕರ್ಕಾಟಕ ಲಗ್ನದ ಬೆಸ್ಟ್. ಸೊ ಇನ್ನು ಸಂಜೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ತುಂಬಾನೇ ಸ್ಪೆಷಲ್ ಅಲ್ವಾ, ಲಕ್ಷ್ಮಿ. ಸೊ ಹಾಗಾಗಿ ಸಂಜೆಗೆ ನಾನು ಅಷ್ಟು ಸಪೋರ್ಟ್ ಮಾಡೋದಿಲ್ಲ. ಓಕೆ, ಇಫ್ ಇನ್ ಕೇಸ್ ಏನೋ ತುಂಬಾ ಲೈಕ್ ನೈಟ್ ಶಿಫ್ಟ್ಸ್ ಇರುತ್ತೆ ಅಥವಾ ಸೊ ಮನೇಲಿ ಏನಾದ್ರು ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಸೂತಕ ಸಣ್ಣ ಪುಟ್ಟದಿರುತ್ತೆ ಅಂದ್ರೆ ಸಂಜೆ ಮಾಡೋರ್ಗೆ ಅಥವಾ ಇವತ್ತು ಒಂದ್ಸರಿ ಹಂಗೆ ಬಿಡಕ್ ಆಗೋದಿಲ್ಲ, ಕಂಟಿನ್ಯೂ ಮಾಡ್ಬಿಡ್ತೀವಿ ಈ ವರ್ಷ, ಈ ತರ ಕೆಲವ್ರದ್ದು ಇರುತ್ತಲ್ವಾ. ಸೊ ಹಾಗಾಗಿ ಸಂಜೆ 5:05 6:15 ಇದು ಸಂಜೆ. ಸೊ ಇಲ್ಲಿ ಮಕರ ಲಗ್ನ ಇರುತ್ತೆ, ಇದನ್ನ ಮುಗಿಸ್ಕೋಬಿಡಿ. ಅದ್ರ ಅರ್ಥ ಸಂಜೆ, ಬಟ್ ಸಂಜೆ ನಾನು ಕೊಡಲ್ಲ. ಇಫ್ ಇನ್ ಕೇಸ್ ಸಂಜೆ ಒಂದ್ ಟೈಮ್ ಬೇಕು ಅಂತ ಹೇಳಿದ್ರೆ ಕಲಶ ಕದಲ್ಸೋಕೆ ಮತ್ತೆ ಸಂಜೆ ಮಾಮೂಲಿ ಆರತಿ ಮಾಡಿ ಅರ್ಶಿನ ಕುಂಕುಮ ಕೊಟ್ಟು ನೀವು ವಿಸರ್ಜನೆ ಅಂದ್ರೆ ಕದಲ್ಸೋಕೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಿಮ್ಗೆ ಯಾವಾಗ ನಾರ್ಮಲ್ ಪೂಜೆ ಎಂಡ್ ಆಗುತ್ತಲ್ವಾ, ಸೊ 9 ಗಂಟೆ ಆದ ನಂತರ ನೀವು ಕಲಶನ ಕದಲಿಸಬಹುದು. ಅಮ್ಮನವ್ರಿಗೆ ಮಹಾಮಂಗಳಾರತಿ ಅಥವಾ ಆರತಿ ಮಾಡಬಹುದು, ತೊಂದರೆ ಇಲ್ಲ. ಸೊ ಇವತ್ತಿನ ದಿವಸ ಕರ್ಕಾಟಕ ದಿ ಬೆಸ್ಟ್ ಲಗ್ನ, ಸೆಕೆಂಡ್ ಆಪ್ಷನ್ ಸಿಂಹ ಲಗ್ನ. ಸಂಜೆ ಮಾಡೋರ್ಗೆ ಸೊ ಮಕರ ಲಗ್ನ. ಅದಾದ ನಂತರ ಸೊ ವಿಷ್ಣು ಸಹಸ್ರನಾಮ ದ ಬೆಸ್ಟ್. ಈ ಪೀರಿಯಡ್ ಆಫ್ ಟೈಮಲ್ಲಿ ರಿಮೈನಿಂಗ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಗೆ ನಿಮ್ಮನೇಲಿ ಏನಾದರೂ ಹೆಣ್ಮಕ್ಳು ಎಸ್ಪೆಷಲಿ 9 ವರ್ಷದ ಒಳಗಡೆ ಮಕ್ಕಳಿದ್ದು ಅವ್ರಿಗೇನಾದ್ರೂ ಶುಕ್ರ ಮಹಾದಶ, ಗುರು ಮಹಾದಶ ಅಥವಾ ಚಂದ್ರ ಮಹಾದಶ, ಈ ಮಹಾದಶಗಳು ನಡೀತಿದೆ ಅಂತ ಹೇಳಿದ್ರೆ 2 ಸೊ ಅವ್ರ ಕೈಲಿ ತುಪ್ಪ ದೀಪ ಹಚ್ಚಿಸಿ. ಯಾವ ತುಪ್ಪ ದೀಪ ಹಚ್ಚಬೇಕು ಅಂತ ಹೇಳಿದ್ರೆ ಅಕ್ಕಿ ಹಿಟ್ಟು. ಸೊ 9 ಇಯರ್ಸ್ ಕಿಡ್ಸ್ ಡೆಫಿನೆಟ್ಲಿ ಬಿಲೋ 9 ಇಯರ್ಸ್, ಹೌದು ಬಿಲೋ 9 ಇಯರ್ಸ್. 1 ವರ್ಷ ಮಗು ಇದ್ರೆ ಡೆಫಿನೆಟ್ಲಿ ಆಗಲ್ಲ. ಅಟ್ಲೀಸ್ಟ್ 2 ಇಯರ್ಸ್ ಬೇಬಿ ಇದ್ರೆ ನೀವು ಪೇರೆಂಟ್ಸ್ ಅಥವಾ ಮದರ್ ಕೈಯಿಂದ ಟಚ್ ಮಾಡಿಸಿ. ಸೊ 2 ಅಕ್ಕಿ ಹಿಟ್ಟಿನ ದೀಪದಿಂದ ದೇವಿಗೆ ಆರತಿ ಮಾಡಕ್ಕೆ ಹೇಳಿ. ಎಸ್ಪೆಷಲಿ ವೀನಸ್ ಮಹಾದಶ, ಜುಪಿಟರ್ ಮಹಾದಶ, ಮೂನ್ ಮಹಾದಶ ದಿ ಬೆಸ್ಟ್ ಹೆಣ್ಮಕ್ಳಿದ್ರೆ ಮಾಡಿ. ಸೊ ಇವ್ರ ಹತ್ರ ಬ್ಲೆಸ್ಸಿಂಗ್ಸ್ ತಗೊಳ್ಳಿ ಅಥವಾ ನಿಮ್ಮ ಮನೆಗೆ ಇವ್ರನ್ನ ಕರೆಸಿ. ದಶ ಎಲ್ಲ ಹೆಂಗ್ ಗೊತ್ತಾಗುತ್ತೆ ಮೇಡಮ್, ಹೆಂಗೆ ನಾವು ಅವ್ರನ್ನ ಕರೆಸೋದು? ಸೊ ಜಸ್ಟ್ ಹಾಗೆ ಬಂದ್ರು ಸರಿ, ಪರವಾಗಿಲ್ಲ, ಅವರಿಂದ ಬ್ಲೆಸ್ಸಿಂಗ್ಸ್ ತಗೊಳ್ಳಿ. ಈ ವರ್ಷ ಹಾಗೆ ಇದೆ. ಹಾಗೆ 9 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ನಿಮ್ಮ ಕೈಯಲ್ಲಿ ಸಾಧ್ಯವಾದ್ರೆ, ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಬೇಸಿಕ್ ಇಂದ ಹೈ ಲೆವೆಲ್ ವರೆಗೂ ಈ ವಿಡಿಯೋ ನೋಡ್ತಾರೆ. ಸೊ ಹಾಗಾಗಿ ಸೊ ಡೆಫಿನೆಟ್ಲಿ 9 ಜನ ಹೆಣ್ಣು ಮಕ್ಕಳಿಗೆ ಇವತ್ತಿನ ದಿವಸ ಸ್ಟೇಷನರಿ ಐಟಮ್ಸ್ನ ಡೊನೇಟ್ ಮಾಡಿ. ಅಂದರೆ ಅವ್ರನ್ನ ಮನೆಗೆ ಕರೆಸಿ ಪೆನ್ಸಿಲ್, ಪೆನ್ ಅಥವಾ ಬುಕ್ಸ್ ಅಥವಾ ಸಮಥಿಂಗ್ ಏನಾದರೂ ಸ್ಟೇಷನರಿ ಐಟಮ್ಸ್ ಅಥವಾ ಪೇಂಟಿಂಗ್ ರಿಲೇಟೆಡ್ ಐಟಮ್ಸ್ ಏನಾದರೂ ನಿಮಗೆ ಕೊಡ್ಲಿಕ್ಕೆ ಆದ್ರೆ ಸೊ ಅವರೇನೇ ಅಷ್ಟಲಕ್ಷ್ಮಿಗಳು. ಸೊ ಹಾಗಾಗಿ 9 ಜನನ ಕರೆಸಿ
ನೀವು ಕೊಡಿ, ನೆಕ್ಸ್ಟ್ ಲೆವೆಲಲ್ಲಿ ಈ ರೆಮಿಡಿ ಮಾಡಿ ಇವತ್ತು ಬರೋ ವರ್ಷದೊಳಗಡೆ ಯಾರ್ಯಾರಿಗೆ ತುಂಬಾನೇ ಪ್ರಾಬ್ಲಮ್ ಇದೆ, ಮರ್ಕ್ಯುರಿ ರಿಲೇಟೆಡ್ ಸ್ಕಿನ್ ಡಿಸೀಸ್, ಆಟಿಸಮ್ ಆಗಿರಬಹುದು, ಪ್ಯಾಚಸ್ ಆಗಿರಬಹುದು, ಬ್ಲಡ್ ಇನ್ಫೆಕ್ಷನ್, ನರ್ವ್ ಸಿಸ್ಟಮ್, ಅದಕ್ಕೆ ಸಹ ವಿಷ್ಣು ಸಹಸ್ರನಾಮ ಕೊಟ್ಟಿದ್ದೀನಲ್ವಾ, ಹಾಗಾಗಿ ಸೊ ತುಂಬಾನೇ ನಿಮ್ಗೆ ಡಿಫ್ರೆನ್ಸಸ್ ಸಿಗುತ್ತೆ. ಆಮೇಲೆ ಆ 9 ಹೆಣ್ಮಕ್ಳು ಇದನ್ನ ತಗೊಂಡ್ರೆ ಅವ್ರಿಗೇನಾದ್ರು ಬಾಡ ಆಗುತ್ತಾ? ಖಂಡಿತ ಇಲ್ಲ, ಬಾಡೇನೂ ಆಗೋದಿಲ್ಲ. ಸೊ ಇದೊಂದು ರೆಮಿಡಿನ ನೀವು ಮಾಡ್ಕೊಳ್ಳಿ ಇವತ್ತಿನ ದಿವಸ. ಬರೀ ಹಬ್ಬ ಮಾಡೋದು, ಸೊ ಒಂದ್ ಎಕರೆ ಗಟ್ಲೆ ಸೊ ತಿಂಡಿಗಳನ್ನ ಇಟ್ಬಿಟ್ಟು ನೀವು ಶೋ ಆಫ್ ಮಾಡೋದು, ಸ್ಟೇಟಸ್ ಹಾಕೋದು ಅಥವಾ ಸೊ ಇನ್ಸ್ಟಾದಲ್ಲಿ ಹಾಕೋದು ಹಬ್ಬ ಅಲ್ಲ. ಏನ್ ನೀವು ಸಂಕಲ್ಪ ಮಾಡ್ಕೊಂಡು ಮಾಡ್ತಿದ್ದೀರಾ ಅದನ್ನ ಮಾಡಿ. ಸೊ ಅಮ್ಮನವರಿಗೆ ಮೇನ್ ಬೇಕಾಗಿರೋದು ಏನು? ತುಪ್ಪದ ದೀಪ, ಸೊ ಪಾಯಸ ಅಥವಾ ಸಜ್ಜಿಗೆ, ಹಾಗೆ ನಿಮ್ಮ ಸಂಕಲ್ಪ ಮತ್ತೆ ಟೈಮಿಂಗ್ಸ್, ಯಾವ ಟೈಮಿಂಗ್ಸ್ ಅಲ್ಲಿ ನೀವು ಅವಳಿಗೆ ಸೊ ಲಗ್ನದಲ್ಲಿ ಕೂರಿಸ್ತಾ ಇದ್ರೆ ಏನ್ ಸಂಕಲ್ಪ. ನೀವು ಹಾರ್ಟ್ ಅಲ್ಲಿ ಪ್ಯೂರಿಟಿ ಇಲ್ಲದೆ ಎಕ್ಸ್ಟರ್ನಲ್ ಎಕ್ಸ್ಪೋಸ್ ಮಾಡ್ಲಿಕ್ಕೆ ನೀವು ಹಬ್ಬ ಮಾಡಿದ್ರೆ ಡೆಫಿನೆಟ್ಲಿ ಅದು ಸುಮ್ಮನೆ ತಾತ್ಕಾಲಿಕ ಆಗಿರುತ್ತೆ. ಈ ರೀತಿ ಮಾಡ್ಕೊಳ್ಳಿ ಈ ವರ್ಷ. ಈ ವಿಡಿಯೋ ಯಾರ್ಯಾರು ನೋಡ್ತೀರಾ, ಈ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ, ಸೊ ಖಂಡಿತ ಎಲ್ಲಾರ್ಗು ಅವರವರ ಕರ್ಮ ಬಲ ಪ್ರಕಾರ ಖಂಡಿತ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ. ಸೊ ಹಾಗಾಗಿ ಸೊ ಅಗೈನ್ ನಾನು ಕ್ಲಿಯರ್ ಮಾಡಿದ್ದೀನಿ, ಆಗಸ್ಟ್ 18th ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ದ ಬೆಸ್ಟ್. ಸೊ ಇದುವರೆಗೂ ನೀವು 20 ವರ್ಷ 30 ವರ್ಷ ಅಸ್ಟ್ರಾಲಜಿ ಕಲ್ತೀರಿ, ನಿಮಗೂ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಸೊ ರಾಶಿ, ಲಗ್ನಗಳು, ನಕ್ಷತ್ರಗಳು ಈ 3 ಪಾಯಿಂಟ್ ಗೊತ್ತಿದೆಯಾ? ಸೊ ಜ್ಯೋತಿಷ್ಯದಲ್ಲಿ ಖಂಡಿತ ಜಾಯ್ನ್ ಆಗಬಹುದು. ಸೊ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಮೆಸೇಜ್ ಮಾಡಿ, ವಾಟ್ಸಪ್ ಡೀಟೇಲ್ಸ್ ಬರುತ್ತೆ. ಸೊ ಆಗ ನೀವು ಗ್ರೂಪ್ಗೆ ಆ್ಯಡ್ ಆಗ್ಬೋದು. ಸೊ ಇದಿಷ್ಟು ವಿಚಾರ ವರಮಹಾಲಕ್ಷ್ಮಿ ಹಬ್ಬದ ವಿಚಾರ. ನೆಕ್ಸ್ಟ್ ವಿಡಿಯೋ ಒಬ್ರದ್ದು ಹೀರೋದು ಚಾರ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅವ್ರ ಚಾರ್ಟಲ್ಲಿ ನೆಕ್ಸ್ಟ್ ಬರೋ ದಶ ಏನಾಗ್ತಾ ಇದೆ, ಯಾರ್ಯಾರು ಅವ್ರನ್ನ ಫಾಲೋ ಮಾಡ್ತೀರಾ ಬ್ಲೈಂಡ್ ಆಗಿ, ಅಥವಾ ಸೊ ಯಾವ ಪಾಯಿಂಟ್ನ ಎಷ್ಟು ಮಾತ್ರ ತಗೋಬೇಕು ಒಬ್ಬರನ್ನ ನೀವು ಫಾಲೋ ಮಾಡಿದಾಗ, ನಾನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದಿಷ್ಟು ಈ ವಿಚಾರ. ಆಗಸ್ಟ್ 18th, ಸೊ ಬಿಫೋರೇ ಅಮಾವಾಸ್ಯೆ ಇರೋದ್ರಿಂದ, ಗ್ರಹಣದ ಆಲ್ರೆಡಿ ಹೇಳಿದ್ದೀನಿ, ದ ಮೋಸ್ಟ್ ಪವರ್ಫುಲ್ ಅಂಡ್ ಹೈ ಪವರ್ಫುಲ್. ಸೊ ಇದಕ್ಕೋಸ್ಕರನೇ ಮೃತ್ಯು ಭಾಗದ ಕ್ಲಾಸಸ್ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಅದರ್ವೈಸ್ ಈ ದೊಡ್ಡ ರಿಸ್ಕನ್ನು ಯಾರು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಖಂಡಿತವಾಗ್ಲೂ ಸೊ ಈ ಲಗ್ನದಲ್ಲಿ ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಿ ಸೊ ಅವಳ ಹತ್ರ ಸಂಕಲ್ಪ ಮಾಡ್ಕೊಳ್ಳಿ. ರೆಮಿಡಿ ಕೊಟ್ಟಿದ್ದೀನಿ, ಲಗ್ನ ಕೊಟ್ಟಿದ್ದೀನಿ, ಡೇಟ್ ಕೊಟ್ಟಿದ್ದೀನಿ. ಓಕೆ, ಈ ಟೈಮಲ್ಲಿ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಿಮಗೆ 4ನೇ ತಾರೀಕುವರೆಗೂ ಟೈಮ್ ಇದೆ. ಶ್ರಾವಣ ಮಾಸದ 4 ವಾರನೂ ನಾವು ಮಾಡಬಹುದು, ಯಾಕಂದರೆ 5ನೇ ವಾರ ಅಮಾವಾಸ್ಯೆ ಬರ್ತಾ ಇರೋದ್ರಿಂದ. ಬಟ್ ಏನಾದರೂ ತುಂಬ ಒಳ್ಳೇದಾಗಬೇಕು ಅಂದರೆ ಈ ಟೈಮಲ್ಲೇ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಾರನೂ ಮಾಡಬಹುದು, ಬಟ್ ಇದು ದಿ ಬೆಸ್ಟ್. ಸೊ ಹಾಗಾಗಿ ನೀವು ಹಾಗೂ ಮಾಡೋಂಗಿದ್ರೆ 28ನೇ ತಾರೀಕು ಸತ್ಯನಾರಾಯಣ ಸ್ವಾಮಿ ವ್ರತ ಏನಾದರೂ ಮಾಡಿಸಿ, ಹುಣ್ಣಿಮೆ ಬೇರೆ ಇರೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಬಟ್ ಈಗ ನಾವು ವರಮಹಾಲಕ್ಷ್ಮಿ ಇರೋದ್ರಿಂದ ಸೊ ಇದನ್ನ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ಸೊ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.